ರೈತನಿಗೆ ಒಂದಾದ ಮೇಲೊಂದು ಸಂಕಷ್ಟಗಳು ಎದುರಾಗ್ತಾನೆ ಇವೆ. ಒಂದೆಡೆ ಮಳೆ ಹೊಡೆತವಾದ್ರೆ ಮತ್ತೊಂದೆಡೆ ಕೀಟ ಬಾಧೆಯ ಕಾಟ ತೀವ್ರವಾಗಿದೆ. ಉತ್ತಮ ಇಳುವರಿ ಪಡೆದು ಕೈ ತುಂಬಾ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿದ್ದ ಅನ್ನದಾತನಿಗೆ ಇದೀಗ ಕೀಟ ಬಾಧೆ ಕಂಟಕವಾಗಿ ಪರಿಣಮಿಸಿದೆ. ಇನ್ನ ಬೆಳೆ ಉಳಿಸಿಕೊಳ್ಳಲು 3-4 ಬಾರಿ ಕೀಟನಾಶಕ ಸಿಂಪಡಿಸಿದ್ರು ಕೂಡ ಕೀಟಗಳು ಹಂತಕವಾಗಿ ಬೆಳೆಯನ್ನೇ ನುಂಗಿ ಹಾಕ್ತಾ ಇವೆ. ಕೊನೆಗೆ ಬೇರೆ ದಾರಿ ಕಾಣದೆ ರೈತನೇ ತನ್ನ ಕೈಯಾರ 6 ಎಕರೆ ಬೆಳೆದ ಹೆಸರು ಬೆಳೆಯನ್ನ ನಾಶಪಡಿಸಿರುವ ಮನಕೊಲಕುವ ಘಟನೆ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ನಡೆದಿದೆ. ಇದು ಕುಂದಗೋಳದ ರೈತ ಶಂಕರಪ್ಪ ಸಿದ್ದಪ್ಪ ಶಿರಗುಪ್ಪಿ ಅವರ ಕಣ್ಣೀರಿನ ಕಥೆ. 6 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಹೆಸರು ಬೇಳೆ ಶಂಕರಪ್ಪ ಉತ್ತಮ ಮಳೆ ಹಾಗೂ ಇಳುವರಿ ಬಂದ್ರೆ ಕನಿಷ್ಠ 2 ಲಕ್ಷ ರೂಪಾಯಿ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿದ್ರು. ಇಂತಹ ಸಮಯದಲ್ಲಿ ಬೆಳೆ ಚೆನ್ನಾಗಿ ಬಂದ್ರೆ ಸಂಸಾರದ ಕಷ್ಟ ತೀರಲಿದೆ ಎಂಬ ಭರವಸೆಯಲ್ಲಿ ತಿಂಗಳುಗಳ ಕಾಲ ಹಗಲಿರುಳು ಶ್ರಮಿಸಿದ್ರು. ಆದ್ರೆ ರೈತನ ಈ ಎಲ್ಲಾ ನಿರೀಕ್ಷೆಗೂ ಕೀಟ ಬಾಧೆ ಮರಣ ಪೆಟ್ಟನ್ನ ನೀಡಿದೆ. ಹೆಸರು ಬೇಳೆಗೆ ಕೀಟ ಬಾಧೆ ಕಾಣಿಸಿಕೊಂಡ ಬಳಿಕ ದಿನದಿಂದ ದಿನಕ್ಕೆ ಇಡೀ ಪೈರು ಹಾಳಾಗತೊಡಗಿದೆ. ಬೆಳೆ ಉಳಿಸಿಕೊಳ್ಳಲೇಬೇಕು ಎಂಬ ಹಠಕ್ಕೆ ಬಿದ್ದು ಶಂಕರಪ್ಪ 3-4 ಬಾರಿ ದುಬಾರಿ ಕೀಟನಾಶಕವನ್ನ ಸಿಂಪಡಿಸಿದ್ದಾರೆ. ಆದ್ರೂ ಕೂಡ ಕೀಟ ಬಾಧೆ ಮಾತ್ರ ನಿಯಂತ್ರಣಕ್ಕೆ ಬರಲೇ ಇಲ್ಲ. ಕಣ್ಣೆದುರು ಬೆಳೆ ನಾಶವಾಗ್ತಿರೋದನ್ನ ಕಂಡ ರೈತನಿಗೆ ಏನು ಮಾಡ್ಬೇಕು ಎಂದು ತೋಚದೆ ಕೊನೆಗೆ ಬೆಳೆ ಉಳಿಸಿಕೊಳ್ಳಲು ಯಾವುದೇ ದಾರಿ ಇಲ್ಲ ಎಂಬ ಸ್ಥಿತಿಯನ್ನ ತಲುಪಿದಾಗ ಕಣ್ಣೀರ ನಡುವೆ ತಾವು ಬೆಳೆದ ಬೆಳೆಯನ್ನ ತಾವೇ ನಾಶಪಡಿಸುವ ಕಠಿಣ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇನ್ನ 6 ಎಕರೆ ಜಮೀನು, ತಿಂಗಳುಗಳ ಪರಿಶ್ರಮ ಹಾಗೂ ಸಾಲ ಸೂಲ ಮಾಡಿ ಹಾಕಿದ ಹಣ ಎಲ್ಲವೂ ಕೀಟ ಬಾಧೆಗೆ ಆಹುತಿಯಾಗಿವೆ. ಸುಮಾರು 2 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಇದೀಗ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ. ಒಂದೆಡೆ ಕೃಷಿ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ರೆ ಮತ್ತೊಂದೆಡೆ ಕೀಟ ಬಾಧೆಯಿಂದ ಬೆಳೆ ರಕ್ಷಿಸಿಕೊಳ್ಳಲಾಗದೆ ರೈತ ಸಮುದಾಯದ ತೀವ್ರ ಆತಂಕಕ್ಕೆ ಸಿಲುಕಿದೆ. ಇನ್ನು ಕುಂದಗೋಳ ತಾಲೂಕಿನಲ್ಲಿ ಕೀಟ ಬಾಧೆಯಿಂದ ಎಷ್ಟು ಪ್ರಮಾಣ ಹೆಸರು ಬೆಳೆ ಹಾನಿಯಾಗಿದೆ ಎಂಬುದರ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕಿದೆ ಎಂದು ರೈತ ಕೀಟ ನಿಯಂತ್ರಣಕ್ಕಾಗಿ ಕೈಗೊಂಡಿರುವ ಕ್ರಮಗಳು ಹಾಗೂ ಬೆಳೆ ಹಾನಿಯ ಪ್ರಮಾಣದ ಬಗ್ಗೆ ನಿಖರ ಸಮೀಕ್ಷೆ ನಡೆಸಿ ಸಂಕಷ್ಟದಲ್ಲಿರೋ ರೈತರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಹಾಗೂ ಅಗತ್ಯ ಮಾರ್ಗದರ್ಶನವನ್ನ ನೀಡಬೇಕು ಎಂಬುದು ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನ ಒಂದೆಡೆ ಮಳೆಯ ಆತಂಕ, ಮತ್ತೊಂದೆಡೆ ಕೀಟ ಬಾಧೆ ಹೊಡೆತ, ಇವೆಲ್ಲವುಗಳ ನಡುವೆ ಬೆಳೆ ಉಳಿಸಿಕೊಳ್ಳಲು ರೈತ ಹಗಲಿರುಳು ಹೋರಾಡ್ತಾ ಇದ್ರು ಕೊನೆಗೆ ತಾನೇ ಬೆಳೆದ ಬೆಳೆಯನ್ನ ನಾಶಪಡಿಸುವ ಸ್ಥಿತಿ ಬಂದಿರುವುದು ಅನ್ನದಾತನ ದುಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಹಾಗಾದ್ರೆ ಕುಂದಗೋಳ ಭಾಗದಲ್ಲಿ ಕೀಟ ಬಾಧೆ ಪ್ರಮಾಣ ಎಷ್ಟಿದೆ, ಇನ್ನು ಎಷ್ಟು ರೈತರ ಬೆಳೆ ಹಾನಿಯಾಗಿದೆ, ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪರಿಹಾರ ನೀಡ್ತಾರಾ ಎಂಬುದನ್ನ ಕಾದು ನೋಡ್ಬೇಕಾಗಿದೆ.